ಸುದೀಪ್ ಸರ್, ಇಷ್ಟೊತ್ತು ಸ್ವಲ್ಪ ಗಂಭೀರ, ಸ್ವಲ್ಪ ಚಿತ್ರರಂಗ ಎಲ್ಲಾ ವಿಚಾರ ಮಾತನಾಡಿದ್ವಿ. ಈಗೊಂದು ಸ್ಪೆಷಲ್ ಸೆಗ್ಮೆಂಟ್ ಇದೆ, ವಿತ್ ಯೋರ್ ಪರ್ಮಿಷನ್. ಇದು ನೀವು ನನ್ನ ನೀವು ಮೂಡ್ ಚೇಂಜ್ ಮಾಡೋ ತಕ್ಷಣ ಮೂಡ್ ಚೇಂಜ್ ಆಗ್ಬಿಡ್ಬೇಕಲ್ಲ? ಆಗಲ್ಲ. ಇನ್ನೂ ಒಂದ್ 2-3 ಸೀರಿಯಸ್ ಕ್ವಶನ್. ಏನ್ ಅಡ್ಗೆ ಮಾಡಿದ್ರಿ ಸರ್? ವಿ ಆಲ್ ನೋ ದಟ್ ಸುದೀಪ್ ಸರ್ ಲವ್ ಕುಕಿಂಗ್. ಸೊ ಏನ್ ಅಡ್ಗೆ ಮಾಡಿದ್ರಿ? ಲಾಸ್ಟ್ ಯಾವಾಗ ಮಾಡಿದ್ದು? ಐ ಆಮ್ ಟ್ರೈಂಗ್ ಟು ಡೀಲ್ ವಿತ್ ವಾಟ್ ಯು ಆರ್ ಕುಕಿಂಗ್ ನೌ. ಯು ಆರ್ ಗೋಯಿಂಗ್ ಆನ್ ಕುಕಿಂಗ್ ಅಂಡ್ ಕುಕಿಂಗ್ ಅಂಡ್ ಕುಕಿಂಗ್ ಫ್ರಮ್ ದೇರ್. ಇಲ್ಲಿ ಬರ್ಬೇಕಾರೆ ಏನಿಲ್ಲ ಸರ್, ಎಲ್ಲ ಪರ್ಸನಲ್. ನಿಮ್ದು ಹಿಂಗ್ ಉದ್ಧಾರ ಆದ್ರಿ, ಹೆಂಗ್ ಬೆಳೆದ್ರಿ, ಇಲ್ಲೇ ಇರ್ತೀವಿ ಸರ್ ನಾವು ಅಂತ ಹೇಳಿ ಕರ್ಕೊಂಡ್ ಬಂದಾಗ್ಲೇ ಏನ್ ಹೇಳಿದೆ? ಚಾನ್ಸೇ ಇಲ್ಲ, ಬರ್ಕೋ. ಇದು ಇನ್ನೊಂದೆರಡು ಬರ್ಲಿ, ದೊಡ್ಡದು. ಕಮಾನ್, ಗಂಭೀರ ಪ್ರಶ್ನೆ. ನಿಜವಾಗ್ಲೂನಾ ಸರ್? ಬರ್ರಿ. ರಿಟ್ಸ್ ಕಾರ್ಲ್ಟನ್ ಯಾವಾಗ ರೇಡ್ ಆಗುತ್ತೆ? ಇಲ್ಲಿ ಯಾವ ರೂಮಲ್ಲಿ ಏನ್ ನಡೀತಾ ಇದೆ? ರ್ಯಾಪಿಡ್ ಫೈರ್ ಕ್ವೆಶ್ಚನ್. ಹಾಗೆ ಈ ರ್ಯಾಪಿಡ್ ಫೈರ್ ಕ್ವೆಶ್ಚನ್ ನ ಮಾಚೋಸ್ ಫೋಟೋ ಏತೋ ಬಡಾ ಟಾಯಿಂಗ್ ಹೇ, ಇದು ನಮ್ಮ ಸ್ಪೆಷಲ್ ಸ್ಪಾನ್ಸರ್ಸ್ ಈ ಒಂದು ಇಡೀ ಎಪಿಸೋಡ್ಗೆ. ಸುದೀಪ್ ಸರ್, ಬೆಳಗ್ಗೆಯಿಂದ ನಮ್ಮ ಆಡಿಯನ್ಸ್ ಒಂದ್ 4-5 ಸತಿ ಇದನ್ನ ಕೇಳ್ಬಿಟ್ಟಿದ್ರು, ಏನಪ್ಪಾ ಇದು ಮಾಚೋಸ್ ಫೋಟೋ ಏತೋ ಬಡಾ ಟಾಯಿಂಗ್ ಹೇ. ಶ್ರೀಲಕ್ಷ್ಮಿ ಅಂತೂ 4-5 ಸತಿ ಹೇಳಿದ್ರು. ಟಾಯಿಂಗ್ ಹೇ ಅಂದ್ರೆ ಏನು, ಇದೇನು ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಪ್ರಶ್ನೆ. ನನಗೆ ಅವಶ್ಯಕತೆ ಇಲ್ಲ ನಿಮ್ ಸ್ಪಾನ್ಸರ್ಸ್ ಯಾರು ಅಂತ, ನೀವು ಆಮೇಲೆ ಕೊಟ್ಕೊಳ್ಳಿ, ನನ್ನೇ ಹೇಳಬೇಡ. ಇದು ರಿಪಬ್ಲಿಕ್ ಟಿವಿ ನನ್ನ ಕರೆದಿಯರ್ ಇಲ್ಲಿ ಬಂದಿದ್ದೀರಪ್ಪ. ನನಗೂ ವೀಕ್ಷಕರಿಗಿರೋದು ಇಲ್ಲಿ ಒಂದು ಚಾನೆಲ್ ಅಲ್ಲಿ ವೇದಿಕೆ ಮೇಲೆ ಕೂರ್ಸಿರ್ಬೇಕಾರೆ ಕಲ್ಚರ್ ಇಂಪಾರ್ಟೆಂಟ್, ಇಮೋಷನ್ ಇಂಪಾರ್ಟೆಂಟ್, ಬಿಸ್ನೆಸ್ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ಅವ್ರು ಬಂದಿರ್ಲಿಲ್ಲ ಅಂದ್ರೆ ನಡೀತಾನೆ ಇರಲಿಲ್ಲ. ಹಂಗೆ ನಮ್ದು ಬಂದಿಲ್ಲ ಅಂದ್ರೆ ಕತೆ ಹೇಳಕ್ ಆಗಲ್ಲ. ಸಿಂಪಲ್. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಈ ಸೆಷನ್ ನ ಸ್ಪಾನ್ಸರ್ ಮಾಚೋ ಫೋಟೋ ಏತೋ ಬಡಾ ಟಾಯಿಂಗ್ ಹೇ. ಟಾಯಿಂಗ್ ಮೂಮೆಂಟ್ ಬಗ್ಗೆ ನಾನು ಸುದೀಪ್ ಸರ್ಗೆ ಪ್ರಶ್ನೆ ಕೇಳ್ತೀನಿ. ಟಾಯಿಂಗ್ ಮೂಮೆಂಟ್ ಅಂದ್ರೆ ಸರ್, ನಿಮ್ ತರ ಯಾರಾದ್ರೂ ವಿಶೇಷ ವ್ಯಕ್ತಿತ್ವ ಉಳ್ಳ, ಅಟ್ರಾಕ್ಟಿವ್, ಪ್ಲೇಫುಲ್, ನಾಟಿ ಈ ತರದ ವ್ಯಕ್ತಿಗಳನ್ನ ನೋಡಿದಾಗ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳ ಮನಸ್ಸಿನಲ್ಲಿ ಬಟರ್ಫ್ಲೈ ಮೂಮೆಂಟ್ಸ್ ಬರುತ್ತಲ್ಲ, ಏನೇನು ಬಟರ್ಫ್ಲೈಸ್, ಪ್ರಶ್ನೆ ಆ ತರದ್ ಮೂಮೆಂಟ್ ಅಷ್ಟೇ. ಅದಕ್ಕೆ ರಿಲೇಟೆಡ್ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ. ಅದು ಹುಡುಗಿರಿಗೆ ಗೊತ್ತಾಗುತ್ತೆ ಸರ್. ಅಲ್ಲ, ಏನ್ ಕರೆದಿದೆ ಟಾಯಿಂಗ್ ಮೂಮೆಂಟ್ ಅಂತ ಹೇಳಿ. ನಮಗೆ ಟಾಯಿಂಗ್ ಮೂಮೆಂಟ್ ಬರೋದು 10:30 ಗಂಟೆ ರಾತ್ರಿ ಆದ್ಮೇಲೆ. ಅವ ಬಂದ್ ಕೇಳಿ ಉತ್ತರ ಮಾಡಿ. ಇವಾಗ ಯಾವ್ದೋ ಕಾಫಿ ಕುಡಿಸ್ಬಿಟ್ಟು ಚಲೋ ಓಕೆ ಕೇಳಿ. ಮೊದಲ ಪ್ರಶ್ನೆ, ಸುದೀಪ್ ಸರ್ನ ನೋಡಿ ಅಟ್ರಾಕ್ಟ್ ಆಗೋರು, ಸುದೀಪ್ ಸರ್ನ ನೋಡಿ ಇಂಪ್ರೆಸ್ ಆಗೋರು ತುಂಬಾ ಜನ ಇದ್ದಾರೆ. ಟಾಯಿಂಗ್ ಮ್ಯಾನ್ ಅಂತ ಹೇಳಿ ಸುದೀಪ್ ಸರ್ ಪಾಲಿಗೆ ಯಾರು ಅಟ್ರಾಕ್ಟ್, ಇವ್ರು ನೋಡಿದ ತಕ್ಷಣ ವಾವ್ ಅನ್ಸಿದ ವ್ಯಕ್ತಿತ್ವ ಯಾರು? ಮ್ಯಾನ್. ನನಗೆ ನೋಡಿದ ತಕ್ಷಣ ನಾನು ಇದೊಂದು ಚಿಕ್ಕ ಒಂದು ನರೇಟ್ ಮಾಡ್ತೀನಿ, ಒಂದು ಇನ್ಸಿಡೆಂಟ್. ಓಕೆ, ಐ ವಾಸ್ ಪ್ರಾಬಬ್ಲಿ 6-7 years, around that age, 7-8 ಅನ್ಕೊಳ್ಳಿ, 6-7 ಅಷ್ಟೇನೆ ಮ್ಯಾಕ್ಸಿಮಮ್. ವೆರಿ ಯಂಗ್, ವೆರಿ ಮಸ್ಟ್ ಬಿ ದಿಸ್ ಮಚ್, 6-7 or 8 somewhere. ಸೊ ಶಿವಮೊಗ್ಗದಲ್ಲಿ ನಮ್ಮ ತಂದೆದೊಂದು ಹೋಟೆಲ್ ಇತ್ತು, ಸೀ ಲಾರ್ಡ್. ಸೊ ಅಲ್ಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡೋರು. ಅಂಡ್ ನಮ್ಮ ತಂದೆದು ಅಡುಗೆ ಇತ್ತು. ಗೊತ್ತು ಸರ್, ನಾನು ಶಿವಮೊಗ್ಗದವಳೆ. ಅಲ್ಲ, ನನ್ನ ಬಗ್ಗೆ ಗೊತ್ತಿಲ್ವಲ್ಲ? ಗೊತ್ತು. ನಮ್ಮ ಹೋಟ್ಲ್ ಬಗ್ಗೆ ಗೊತ್ತಾ? ಉತ್ತರ ನೀವೇ ಕೊಟ್ಬಿಡಿ. ನೀವೇ ಹೇಳಿ. ಓಕೆ. ಸೊ ಆ ಹೋಟೆಲಲ್ಲಿ ಅಡುಗೆ ಚಾಸು, ಅಲ್ಲಿ ಏನೇ ಯಾರೇ ಊರಿಗೆ ಬಂದ್ರು ಅಲ್ಲಿಂದ ಒಂದು ಊಟ ತರಿಸೋರು. ಸಂಜೀವಪ್ಪ ತಂದ್ಬಿಡಿ. ಸೊ ನಮ್ಮ ತಂದೆ ದೊಡ್ಡ ಟಿಫನ್ ಕ್ಯಾರಿ ಎತ್ಕೊಂಡು ಹೋಗ್ಬೇಕಾದ್ರೆ ನಾನು ಹೊರಟು, ನನ್ನ ಕರ್ಕೊಂಡೋದ್ರು, ಬಾರೋ ಕರ್ಕೊಂಡು ಹೋಗ್ತೇನೆ ಅಂತ. ಅಲ್ಲಿಂದ ಒಂದು ಕೆಮ್ಮನ್ಗುಂಡಿ ಅಂತ ಒಂದು ಜಾಗ, ಕೆಮ್ಮನ್ಗುಂಡಿ ಜಾಗಕ್ಕೆ ಹೋಗಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಶೂಟಿಂಗ್ ಮಾಡಬೇಕಾದ್ರೆ ಊಟ ಆಯ್ತು, ಎಲ್ಲ ಆಯ್ತು. ನೋಡಿದ್ರೆ ಈ ಕಡೆ ಆ ಕಡೆ. ಬಹುಶಃ ಮೊದಲನೇ ಬಾರಿಗೆ ನಾನು ಶೂಟಿಂಗ್ ಅಂತ ಹೋಗಿದ್ದು. ಎಲ್ಲಾ ಕಡೆ ಆ ಕಡೆ ತುಂಬಾ ಅದೇನೋ ಹೀಗೆ ಹಾಗೆ ಇರಬೇಕಾದ್ರೆ ಅಷ್ಟು ದೂರದಲ್ಲಿ ಒಂದು ಕಟ್ಟೆ ಮೇಲೆ ಒಬ್ಬರು ವ್ಯಕ್ತಿ ನಿಂತಿದ್ರು, ವೈಟ್ ಸೂಟ್ ಹಾಕೊಂಡು, ಅದೇನೋ ಸ್ಕಾರ್ಫ್ ಗೀರ್ಫ್ ಹಾಕೊಂಡು ಆ ಕಡೆ ತಿರುಗಿದ್ರು. ಅಂದ್ರೆ ಕೆಮ್ಮನ್ಗುಂಡಿ ಆ ಕಡೆ ವ್ಯೂ ನೋಡ್ತಾ ನಿಂತಿದ್ರು. ಶಾರ್ಟ್ ನಡೀತಾ ಇರಲಿಲ್ಲ, ನಿಂತಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಶಾರ್ಟ್ ರೆಡಿ ಅಂದಾಗ ಆ ವ್ಯಕ್ತಿ ತಿರುಗಿದ್ರು. ನಾನು ಆ ಥರ ಕಲರೇ ನೋಡಿರ್ಲಿಲ್ಲ. ನಾವು ನೋಡಿದ್ದೆಲ್ಲ ಗೋಧಿ ಬಣ್ಣ. ಇದ್ಯಾರಿದು ಈ ತರ ಇದ್ದಾರೆ? ನನಗೆ ಫಸ್ಟ್ ಇಂಪ್ರೆಸ್ ಆಗಿದ್ದು ದಟ್ ವಾಸ್ ವಿಷ್ಣು ಸರ್. ನನ್ನ ಅಂದ್ರೆ ಒಬ್ಬ ಈ ರೀತಿನೂ ಕಲರ್ ಒಬ್ರು ಇರ್ತಾರ, ಈ ರೀತಿನೂ ಚೆನ್ನಾಗಿರ್ತಾರ ನೋಡಕ್ಕೆ ಅನ್ಬಿಡು ಅಂತ. ಸೊ ಲೇಟರ್ ಹಿ ವಾಕ್ಡ್ ಅಪ್. ಅಲ್ಲಿ ಬಂದು ಒಂಚೂರು ತಲೆ ಎಲ್ಲ ಸೋರ್ಬಿಟ್ಟು ಹೋದ್ರು. ಐ ಕುಡ್ ನೆವರ್ ಫರ್ಗೆಟ್ ದಟ್ ಮೂಮೆಂಟ್. ಅಂಡ್ ಹಿ ಲುಕ್ ಜಸ್ಟ್ ಗಾರ್ಜಿಯಸ್. ನೀವು ನಮಗೆ ಹೇಳ್ತೀರಾ
ಪ್ರೆಸೆಂಟೇಬಲ್ ಹಾಗೆ ಹೇಗೆ ಅಂತ. ಐ ಥಿಂಕ್ ವಿಷ್ಣು ಸರ್ ಇಸ್ ಯಂಗರ್ ಡೇಸ್, ಐ ಡೋಂಟ್ ಥಿಂಕ್ ಹಿ ಈಸ್ ಅನ್ಮ್ಯಾಚಬಲ್. ಟಾಯಿಂಗ್ ಮ್ಯಾನ್ ಬಗ್ಗೆ ಹೇಳಿದ್ರೆ ಇದೀಗ ಟಾಯಿಂಗ್ ಮೂಮೆಂಟ್ ಅಂದ್ರೆ ಒಂದು ಗಳಿಗೆ, ಆ ಗಳಿಗೆಯಲ್ಲಿ ವಾವ್ ಬೇರೆ ಎಲ್ಲಾ ಮರ್ತು ಹೋಯ್ತು, ಆ ಮೂಮೆಂಟ್ ಅಲ್ಲಿ ನಾನಿದ್ದೆ ಅನಿಸಿದ ಸಂದರ್ಭ ಯಾವ್ದಾದ್ರು ಇದ್ರೆ? ಹುಚ್ಚಾದು ಫಸ್ಟ್ ಮಾರ್ನಿಂಗ್ ಶೋ ಮುಗಿದಾಗ ರಿಯಾಕ್ಷನ್ಸ್ ನೋಡಿ ಜನಗಳು ನನ್ನನ್ನ ಗುರುತಿಸಿದ ರೀತಿ, ಮಾತಾಡ್ಸಿದ ರೀತಿ, ಎತ್ಕೊಂಡು ಹೊರಗಡೆ ಹೋಗಿದ ರೀತಿ, ಐ ಥಿಂಕ್ ದಟ್ ಇಸ್ ದ ಮೂಮೆಂಟ್ ಆಫ್ ಮೈ ಲೈಫ್. ಸುದೀಪ್ ಸರ್, ನಮ್ಗೆ ಗೊತ್ತು ಕ್ರಿಕೆಟ್ ಬಗ್ಗೆ ನಿಮಗೆ ವಿಶೇಷವಾದ ಆಸಕ್ತಿ. ಕ್ರಿಕೆಟ್ನ ಬಹುತೇಕ IPL ಅಂತೂ ಬಹುತೇಕ ಎಲ್ಲಾ ಮ್ಯಾಚ್ನು ನೋಡಿರ್ತೀರಿ. ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲಿ ನಿಮ್ಮ ಪಾಲಿಗೆ ಟಾಯಿಂಗ್ ಮ್ಯಾನ್ ಯಾರು? ಅಂದ್ರೆ ಎನರ್ಜಿ ವೈಸ್, ಪರ್ಫಾರ್ಮೆನ್ಸ್ ವೈಸ್ ನಿಮ್ಗೆ ತುಂಬಾ ಇಷ್ಟ ಆಗೋ ಕ್ರಿಕೆಟರ್ ಯಾರು? ನನಗೆ ಪರ್ಟಿಕ್ಯುಲರ್ ಇಂಥವ್ರು ಅಂತೆಲ್ಲ, ಐ ಲೈಕ್ ಫ್ಯೂ ಪೀಪಲ್. ಅದರೊಳಗೆ ಪ್ರಾಬಬ್ಲಿ I always loved Sachin. He was my all-time favorite. And then I think it is Virat. ಆ ಎನರ್ಜಿ, ಅವರ ಅದು ಬಹಳ ರೇರ್ ಆಗಿ ಹುಟ್ಟೋ ಒಂದು ಆರೆಗೆನ್ಸ್ ಅದು. ಅಂದ್ರೆ ಮಾಡ್ತೀನಿ ಅಂತ ಗೊತ್ತಿರುತ್ತೆ ಗೊತ್ತಾ ನಿಮಗೆ ಅದು. ಸೊ ಐ ಗೆಸ್ ಇಟ್ಸ್ ಒನ್ ಮೂಮೆಂಟ್. ಅಂಡ್ ನಾಟ್ ಟು ಫರ್ಗೆಟ್, ಈ ಮೂಮೆಂಟ್ ಹೇಳಬೇಕಾದ್ರೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಆಗಿ ಅವರು ಗೆಲ್ಲಿಸ್ತಾರೆ. ಅವರು ವರ್ಲ್ಡ್ ಕಪ್ ಅಲ್ಲಿ ಮೆಲ್ಬರ್ನ್ ಅಲ್ಲಿ ನಡೆಯುತ್ತೆ. ದಟ್ ವಾಸ್ ದ ಫಸ್ಟ್ ಎವರ್ ಮ್ಯಾಚ್ ಔಟ್ಸೈಡ್ ಕಂಟ್ರಿ ನಾನು ಹೋಗಿದ್ದು. ಆ ಗ್ರೌಂಡ್ ಅಲ್ಲಿ ಇದ್ದೆ ಅವತ್ತು. ಆ ಮ್ಯಾಚ್ ನೋಡ್ಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಅಂಡ್ ಕರ್ನಾಟಕದಲ್ಲಿ ಐ ಥಿಂಕ್ ದೇರ್ ಆರ್ 2 people players I really love and admire. One is Anil sir, Anil Kumble sir. Second is my all-time favorite is Mayank Agarwal. I love that guy. ಮತ್ತೊಂದು ಟಾಯಿಂಗ್ ಮೂಮೆಂಟ್ ಬಗ್ಗೆ ಪ್ರಶ್ನೆ. ಅನೇಕ ಚಿತ್ರಗಳು, ನಿಮ್ಮದೇ ಚಿತ್ರಗಳು, ಬಟ್ ಇದೊಂದು ಚಿತ್ರ ನನಗೆ ಆ ಟಾಯಿಂಗ್ ಮೂಮೆಂಟ್ ಕೊಡ್ತು ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಮೂಡ್ ಬಂತು ಅನ್ನೋ ಚಿತ್ರ ಯಾವ್ದಾದ್ರು ಇದೆಯಾ? ನನ್ನ ಮನೇಲಿ ತಂದೆ ತಾಯಿ ಅಕ್ಕ ತಂಗಿ ಮಕ್ಕಳೆಲ್ಲ ಹೆಂಗೋ ನಾನು ಎಲ್ಲ ಚಿತ್ರಗಳಂಗೆ. ಐ ಆಮ್ ನಾಟ್ ಗೋನಾ ಮೇಕ್ ಎನಿ ಚಾಯ್ಸಸ್. ಫೇಲ್ ಆಗಿದ್ರು ಇಟ್ ಇಸ್ ಮೈ ಫೇವರೇಟ್. ಮೋಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಇಸ್ ಆಲ್ಸೋ ವೆರಿ ಮೆಮೊರಬಲ್. ಸೊ ಆಲ್ ಮೈ ಫಿಲ್ಮ್ಸ್ ಆರ್ ಮೈ ಟ್ರೆಷರ್ಸ್. ಐ ಆಮ್ ನಾಟ್ ಗೋನಾ ಪಿಕ್ ಒನ್. ಕಡೆ ಪ್ರಶ್ನೆ ಸರ್, ಅಭಿಮಾನಿಗಳ ಜೊತೆಲಂತೂ ಇಂಟ್ರಾಕ್ಷನ್ ಅಲ್ಲಿ ಇದ್ದೇ ಇರ್ತೀರಿ. ಒಂದ ಡೈರೆಕ್ಟ್ ಆಗಿ ಇಲ್ಲ ಎಲ್ಲೋ ಹೋದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ ಗಳ ಮೂಲಕ ಅಭಿಮಾನಿಗಳ ಜೊತೆಗಿನ ಯಾವ್ದಾದ್ರು ಒನ್ ಮೂಮೆಂಟ್, ಆ ಸ್ಪಾರ್ಕಿಂಗ್ ಮೂಮೆಂಟ್, ಟಾಯಿಂಗ್ ಮೂಮೆಂಟ್, ಇದನ್ನ ನಾನು ಮರೆಯೋದೇ ಇಲ್ಲ ಅನ್ನೋ ರೀತಿ ಯಾವ್ದಾದ್ರು ಸಂದರ್ಭ? ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ನಡಿಬೇಕಾದ್ರೆ ರೈಲ್ವೆ ಸ್ಟೇಷನ್ ಹತ್ರ ಇರ್ತೀನಿ. ಶೂಟಿಂಗ್ ಅಲ್ಲಿ ಕುತ್ಕೊಂಡಿರ್ತೀನಿ. ಯಾರೋ ಒಬ್ರು ಅಲ್ಲಿ ಗಲಾಟೆ ನಡೀತಾ ಇರುತ್ತೆ. ಕೇಳ್ತಾನ ಅಂತ ನಮ್ಗೆ ಏನ್ ತಿರ್ಬಿಟ್ಟು ಏನಪ್ಪ ಯಾಕೆ ಗಲಾಟೆ ಮಾಡ್ತಾರೆ ನೋಡಿದ್ರೆ ಅಲ್ಲಿಂದ ಒಬ್ಬ ಕಿರ್ಚ್ತಾ ಇದಾರೆ. ಒಬ್ರು ವ್ಯಕ್ತಿ ಕಿರ್ಚಿ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ನಾನು ಸರಿ ಬಾಪ ಇಲ್ಲ ಹತ್ರ ಬಿಡು. ಏನಪ್ಪ ನಿಮ್ದು ಅಭಿಮಾನಿ ಹಾಗೆ ಬಿಡಪ್ಪ ಆಯ್ತು ಸಾರ್ ಒಂದ್ಸತಿ ತಬ್ಕೋಬೇಕು. ತಬ್ಕೊಂಡ್ರು. ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ರು. ಶರ್ಟ್ ಎಲ್ಲ ಬಿಚ್ಚಿದ್ರೆ ಇಡೀ ಮೈ ಬರೀ ಟ್ಯಾಟೂಸೇ ಇದೆ ನಂದು. ಅದು ಅಂದ್ರೆ ಎಲ್ಲ ಸಿನಿಮಾ ಹೆಸರುಗಳಿದೆ. ಟ್ಯಾಟೂ. ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಸಾರ್ ತಬ್ಕೋಬೇಕು ಅನ್ನೋದು. ತಬ್ಕೊಂಡ್ರು. ಈಗ ಪ್ಯಾಂಟ್ ಬಿಚ್ಚಿಬಿಟ್ರು. ಫುಲ್ ಟ್ಯಾಟೂ ಇದೆ ಅಮ್ಮ, ಇಲ್ಲಿಂದ. ಅದಾದ್ಮೇಲೆ ಸಾರ್ ನನಗೆ ನೋಡಿ ಸಾರ್ ಹುಚ್ಚಾಭಿಮಾನ ಅಂತ ಅಳಕ್ ಸ್ಟಾರ್ಟ್ ಮಾಡಿದ್ರು. ಆಯ್ತು ಇರಿ, ಇಲ್ಲೇ ಇದ್ದೀನಲ್ಲ ಈಗ ಇರಿ. 2-3 ಭಯನೂ ಇದೆ ಈಗ. ಓಕೆ. ಸೊ ಅದೆಲ್ಲ ಬಿಟ್ರೆ ಈಗ ವಾಪಸ್ ತಪ್ಕೋಬೇಕು ಅಂತ ನಾನೇ ಈ ಪೊಸಿಷನ್ ತಪ್ಕೊಂಡ್ರೆ ಬಹಳ ರಾಂಗ್ ಆಗಿ ಕಾಣ್ತೀನಿ ನಾನು. ಐ ಡೋಂಟ್ ನೋ ವಾಟ್ ಟು ಡೂ. ಐ ಸ್ಟಿಲ್ ವೆಂಟ್. ಓಕೆ ಬೇಡ, ಹೋಗಿ ತಬ್ಕೊಂಡ್ರೆ ಹಿ ಸ್ಟಾರ್ಟೆಡ್ ಕಿಸ್ಸಿಂಗ್ ಮೀ. ಈಗ ಮುತ್ಕೊಡ್ಬೇಕು ಅಂತ ಫಾರ್ ಅ ಮೂಮೆಂಟ್ ನನಗನ್ನಿಸ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಯಾರನ್ನಾರು ಇಟ್ಕೊಂಡು ಅಕ್ಕಪಕ್ಕ. ಅಟ್ಲೀಸ್ಟ್ ಏನ್ ನಡೀತಾ ಇದೆ ಅಂತ ಹೇಳಕ್ಕೆ ಸಾಕ್ಷಿಗಾನ ಇದ್ದಾರು. ಸರ್ ನೀವ್ ಅನ್ಕೊಂಡಂಗೆ ಅಲ್ಲಿ ನಡೆದಿಲ್ಲ ಅಂತ. ಇಲ್ಲ ಯಾವ್ದೋ ಊರಿಗೆ ಹೋಗಿ ಸುದೀಪ್ ಅವರು ಒಬ್ಬರನ್ನ ಬೆತ್ತಲೆ ಮಾಡಿ ಚಡ್ಡಿಯಲ್ಲಿ ನಿಲ್ಲಿಸಿ ಚುಂಬನ್ನು ಕೊಟ್ಟರು ಅಂತ. ಸೊ ಐ ಥಿಂಕ್ ಇಟ್ಸ್ ದೇರ್. ಇಟ್ಸ್ ನೋ
ಆನ್ ದ ಅದರ್ ಹ್ಯಾಂಡ್ ಲೆಟ್ ಮಿ ಟೆಲ್ ಯು, ಫ್ಯಾನ್ಸ್ ಅಂತ ನೀವೇನು ಹೇಳ್ತೀರಿ, ದೇ ಆರ್ ದಿ ಆಸೆಟ್ಸ್ ಮ್ಯಾಮ್. ಐ ಥಿಂಕ್ ದೇ ಆರ್ ದ ಬಿಗ್ಗೆಸ್ಟ್ ಆಸೆಟ್ಸ್. ಆ ಪ್ರೀತಿ ಯಾರು ಕೊಡಕ್ ಸಾಧ್ಯ ಅಲ್ಲ. ನಿಷ್ಕಳಂಕವಾಗಿ, ಏನು ಸ್ಟ್ರಿಂಗ್ಸ್ ಆರ್ ನೋ ಅಟ್ಯಾಚ್ ಸ್ಟ್ರಿಂಗ್ಸ್ ಅಟ್ ಆಲ್. ಸೋ ಬ್ಯೂಟಿಫುಲ್ ದ ಫೀಲಿಂಗ್ ಇಸ್. ಲೆಟ್ ಮಿ ಟೆಲ್ ಯು ಸಮಥಿಂಗ್. ಆ ಒಂದು ಶಕ್ತಿ ನಿಮ್ಮ ಹಿಂದೆ ಇಲ್ಲ, ಆ ಒಂದು ಧೈರ್ಯ ನಿಮ್ಮ ಹಿಂದೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಯಾರು ಬೇಕಾದ್ರೂ ನಮ್ಮ ಜೀವನದಲ್ಲಿ ಆಟ ಆಡ್ಬೋದು, ಹಂಗಾಗ್ಬಿಡುತ್ತೆ. ಆ ಒಂದು ಧೈರ್ಯ ಇದೆಲ್ಲ ನಮ್ಮ ಹಿಂದೆ ಇದೆ. ದಟ್ ಇಸ್ ವಾಟ್ ಮೇಕ್ಸ್ ಮೀ ವೇಕ್ ಅಪ್ ಇನ್ ದ ಮಾರ್ನಿಂಗ್, want to tell another story, want to tell another film, want to do something else. You know, this keeps us going. That one love that is coming from other end. Frankly speaking, ನಾವು ಲೈಫಲ್ಲಿ ಎಷ್ಟೋ ಸತಿ ಸಿನಿಮಾಗಳು ದುಡ್ಡಿಲ್ದೆ ಮಾಡಿದೀವಿ, ದುಡ್ಡು ತಗೊಂಡು ಮಾಡಿದೀವಿ, ಏನೇನೋ ಬಿಟ್ಟು ಮಾಡಿದೀವಿ. ಬಟ್ ಉದ್ದೇಶ ಏನಿರುತ್ತೆ ಅಂದ್ರೆ ಅವರಿಗೋಸ್ಕರ ಅದನ್ನ ಮಾಡಲೇಬೇಕು ಅನ್ನೋದಿರುತ್ತಲ್ಲ. ಐ ಥಿಂಕ್ ದಟ್ ಇಸ್ ವಾಟ್ ಕೀಪ್ಸ್ ಅಸ್ ಹಂಗ್ರಿ. ಈಗ ನಿಮಗೆ ಟ್ಯಾಟೂ ಬಗ್ಗೆ ಹೇಳಿದೆ. ಐ ಟೋಲ್ಡ್ ಯು ಇನ್ ಅ ವೆರಿ ಕಾಮಿಕಲ್ ವೇ ಬಿಕಾಸ್ ನಡೆದಿದ್ದು ಹಾಗೆ ಇತ್ತು. ಬಟ್ ಆನ್ ದ ಅದರ್ ಹ್ಯಾಂಡ್, ಅವಶ್ಯಕತೆ ಏನಿದೆ ನನ್ನ ಹೆಸರು ಹಾಕೊಳ್ಳಕ್ಕೆ? ಅಷ್ಟು ಒಂದು ಹಾಕೊಂಡ್ರು ಓಕೆ, ಕರೆಕ್ಟ್. ಇವಾಗ ಮಕ್ಕಳಾಗಿ ನಾವು ತಂದೆ ತಾಯ್ದು ಹಾಕೊಂಡ್ರು ಒಂದು ಹಾಕ್ಸ್ಕೋತೀವಿ, ಯಾರೋ ಒಬ್ರು ಲವರ್ದು ಹಾಕ್ಸ್ಕೊಂಡ್ರು ಒಂದು ಹಾಕ್ಸ್ಕೋತಾರೆ, ಯಾರೋ ಫ್ಯಾನ್ ಅಂದ್ರು ಒಂದು ಟ್ಯಾಟೂ ಬರ್ಬೋದು. ಅಷ್ಟೊಂದು, ಬಿಕಾಸ್ ಅದು ಒಂದು ದೇಹ, ಅದೊಂದು ಹೋರ್ಡಿಂಗ್ ಅಲ್ಲ. ಇವತ್ತಿಗೆ ಇದ್ರ ವಿನಾಯಿಲ್ ನಾಳೆ ತೆಗೆದಾಕಿ ಇನ್ನೊಂದ್ರದ್ದು ಹೋರ್ಡಿಂಗ್ ಅನ್ನೋದಕ್ಕೆ. ಐ ಥಿಂಕ್, ಐ ಡೋಂಟ್ ನೋ ಮ್ಯಾಮ್, ಐ ಜಸ್ಟ್ ಫೀಲ್ ಬ್ಲೆಸ್ಡ್ ಅಂಡ್ ಐ ಫೀಲ್ ದ ರಿಚೆಸ್ಟ್.